ಪಕ್ಷ ಅಂದಾಗ ಒಂದು ಅಸಮಾಧಾನ ಸಹಜವಾಗಿದ್ದೇ ಇರುತ್ತೆ. BJP ಅಂದಾಗ ಶಿಸ್ತಿನ ಪಕ್ಷ ಅಂತಾನೆ ಹೆಸರು ಇಟ್ಕೊಂಡಿರೋದ್ರಿಂದಾಗಿ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡುವಂಥ ಹಲವಾರು ವಿಚಾರಗಳು ಬಹಿರಂಗವಾಗಿ ಮಾಧ್ಯಮದ ಮೈಕಲ್ ಪ್ರಸ್ತಾಪ ಆಗುತ್ತೆ ಅನ್ನೋದಾದರೆ, ಸಮಸ್ಯೆಯ ಉಲ್ಬಣತೆ ಎಷ್ಟಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಬಗೆಹರಿಸಬೇಕಾಗಿರೋದು ಕೂಡ ರಾಜ್ಯಾಧ್ಯಕ್ಷರ ಜವಾಬ್ದಾರಿನೇ ಆಗಿರೋದ್ರಿಂದಾಗಿ ಆ ಜವಾಬ್ದಾರಿನ ಅವ್ರು ನಿಭಾಯಿಸ್ತಿದ್ದಾರೆ ಅಂತ ಅನ್ಸುತ್ತಾ? ಈಗ ಅದು ಆಗ್ತಾ ಇಲ್ಲ ಅನ್ನೋದಕ್ಕೆ ಈಗ ಹೈಕಮಾಂಡ್ ಅವಶ್ಯಕತೆ ಇದೆ, ಇನ್ವಾಲ್ವ್ಮೆಂಟ್. ಹೇಗೆ ಸರ್ ಹಂಗಾದ್ರೆ ಕ್ಯಾನ್ ವಿ ಎಕ್ಸ್ಪೆಕ್ಟ್ ಈಗ ಒಗ್ಗಟ್ಟಿನ BJPಯನ್ನು ಅಥವಾ ಎಲ್ಲರೂ ಒಟ್ಟಾಗಿರುವಂತಹ BJPಯನ್ನು ನಾವು ನಿರೀಕ್ಷೆ ಮಾಡ್ಬೋದಾ ರಾಜ್ಯದಲ್ಲಿ? ಆಗುತ್ತೆ ರೀ, ಅದು ಯಾವಾದ್ರು ಒಂದೊಂದು ಟೈಮ್ದಾಗ ಒಂದು ಚರ್ನಿಂಗ್ ಬರುತ್ತೆ ಅದು. ಸೊ ಯಾವಾದ್ರು ಹಿಂಗೆ ಒಂದು ನಮ್ಮ ಲೈಫಲ್ಲಿ ಅಥವಾ ಹೊರಗೆ ಯಾವುದೋ ಇದರಲ್ಲಿ ಯಾವಾದ್ರು ಒಂದೇ ಟೈಪ್ ಇರೋದಿಲ್ಲ, ಸ್ವಲ್ಪ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದ ಇರ್ತಾವೆ. ಈಗ ನಮ್ಮ ಪಾರ್ಟಿಗೇನೋ ಸ್ವಲ್ಪ ತೊಂದರೆ, ಆರ್ಗನೈಸೇಷನ್ಲಿ ತೊಂದರೆ ಇದೆ, ಆಮೇಲೆ ಸೀಟ್ ತೊಗೊಳೋದ್ರಲ್ಲಿ ತೊಂದರೆ ಇದೆ, ಇಟ್ ವಿಲ್ ಬೌನ್ಸ್ ಬ್ಯಾಕ್. ಸೊ ಇದೇನಾಗುತ್ತೆ, ಈ ರೀತಿ ಚರ್ನಿಂಗ್ ಇದ್ದಾಗ ನ್ಯಾಚುರಲ್ ಆಗಿ ಎಷ್ಟೋ ವಿಷಯ ಸಾರ್ಟ್ ಔಟ್ ಆಗ್ತಾವೆ. ಹಾಗಂತೀರಿ? ಈಗೇನಾಕೈತಿ, ಈಗ ಮೊಸರು ಕಡ್ದಾಗೈತಲ್ಲ, ಅದ್ರ ಮಜ್ಜಿಗೆನೂ ಬರ್ತೈತಿ, ಬೆಣ್ಣೆನೂ ಬರ್ತೈತಿ, ಅದ್ರ ಜೊತೆ ಅದು ಹೊಲಸಿದ್ದು ಕೂಡ ಸೈಡ್ ಹೋಗುತ್ತೆ, ಈ ಟೈಪ್ ಎಲ್ಲ ಆಗ್ತೈತಲ್ಲ. ಹಂಗಾಗಿ ಎನಿ ಚರ್ನಿಂಗ್, ಹಿಂದೆ ಸಮುದ್ರ ಮಂಥನ ಆದಾಗ ಕೂಡ ಅಮೃತನೂ ಬಂತು, ಅದರಲ್ಲಿ ವಿಷನೂ ಬಂತು, ಬೇರೆ ಬೇರೆ ಎಲ್ಲ ಸಾಮಾನುಗಳು ಬಂದು, ಹಂಗೆ ಯಾವುದೋ ಒಂದು ಒಳ್ಳೇದಾಗಬೇಕಂತಂದ್ರೆ ಒಂದು ರೀತಿ ಚರ್ನಿಂಗ್ ಆಗ್ಬೇಕಾಗ್ತದೆ. ಸೊ ಇಟ್ ಈಸ್ ಆರ್ಗನೈಸೇಷನ್ ದೃಷ್ಟಿಯಿಂದನೂ ಕೂಡ ಇದನ್ನ ಎಕ್ಸ್ಪೀರಿಯನ್ಸ್ ಅದು. ಸೊ ಈಗ ಆಗ್ತಾ ಇದೆ ಚರ್ನಿಂಗ್. ರೈಟ್ ಸರ್. ಈಗ BJP ಅಂತ ಸಂದರ್ಭದಲ್ಲಿ ಇವತ್ತು ರಾಧಾ ಮೋಹನ್ ದಾಸ್ ಅವರು ಬಂದಿದ್ದಾರೆ, ಉಸ್ತುವಾರಿಗಳು ಬರ್ತಾರೆ. ಯಾವ ಥರ ಇನ್ಪುಟ್ಸ್ ತಗೋತಾರೆ ನಿಮ್ಮಿಂದ ಅಂತ? ಯಾಕಂದರೆ ಕಳೆದ ಚುನಾವಣೆಯಲ್ಲಿ ಒಂದು ಸೋಲು ಅಂತ ಆದಾಗ ಸೋಲಿಗೆ ಕಾರಣಗಳನ್ನು ಕೇಳ್ತಾರೆ, ಮತ್ತು ಅಲ್ಲೇನೋ ಸಂಘಟನೆ ಆಗ್ತಾ ಇಲ್ಲ, ಪಕ್ಷವನ್ನು ಮರ್ತಿದ್ದಾರೆ ಅನ್ನೋದಾದರೆ ಅವರನ್ನು ಎಚ್ಚೆತ್ತುವ ಒಂದು ಕೆಲಸಗಳೇನಾದರೂ ಆಗ್ತವೆ. ಹೆಂಗೆ ಹೈಕಮಾಂಡ್ ರೋಲ್ ಹೆಂಗೆ ಸರ್ ಇಲ್ಲಿ ರಾಜ್ಯ BJPಯಲ್ಲಿ? ಎರಡು ದೃಷ್ಟಿಯಿಂದ ಅವರು ಇದು ಮಾಡ್ತಾರೆ. ಒಂದು, ನಮ್ಮ ಸಂಘಟನೆ ಏನು ಬೇಸಿಕ್ ಸ್ಟ್ರಕ್ಚರ್ ಏನಿದೆಯಲ್ಲ, ಆ ಬೇಸಿಕ್ ಸ್ಟ್ರಕ್ಚರ್ ಬಗ್ಗೆ ಟೈಮ್ ತೆಗಿತಾರೆ. ಅಂದ್ರೆ ನಮ್ಮ ಬೂತ್ ಕಮಿಟಿ ಆದವು ಇಲ್ಲೋ, ಆಮೇಲೆ ವಾರ್ಡ್ ಕಮಿಟಿ ಆದವು ಇಲ್ಲೋ, ಸೊ ಮಂಡಲಾಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ರಾಜ್ಯಾಧ್ಯಕ್ಷರು ಆಗಬೇಕು, ಇವೆಲ್ಲ ಈ ಪ್ರಕ್ರಿಯೆ ಏನಿದೆ ಇದು ನಮ್ಮದು ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಪಾರ್ಟಿ. ಇದು ಸರಿಯಾದ ಇಲ್ಲ ಅದನ್ನೆಲ್ಲ ಈಗ ಉಸ್ತುವಾರಿ ಆದವ್ರು ನೋಡ್ತಾರೆ. ಅದ್ರ ಜೊತೆ ಒಟ್ಟಾರೆ ವಾತಾವರಣ, ಪಕ್ಷದ ವಾತಾವರಣ ಏನಿದೆ ಅದಕ್ಕೆ ಪೂರಕವಾಗಿ ಇನ್ನೂ ಹೆಚ್ಚಾಗಬೇಕಂದ್ರೆ ಏನು ಮಾಡಬೇಕು, ಅದಕ್ಕೆ ಯಾರಿಗೆ ಮಾತಾಡಬೇಕು, ಏನು ಮಾಡಬೇಕು, ಆ ಕೆಲಸ ಕೂಡ ಆಗ್ತದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.